ನಂಜನಗೂಡು ನಗರದ ಶ್ರೀ ಕಮಲಮ್ಮ ಗುರುಮಲ್ಲಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀ ವೀರಶೈವ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ 19ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ಎಸ್.ಸಿ. ಬಸವಣ್ಣ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂದು ಸೊಸೈಟಿಯ 19ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಯಶಸ್ವಿಯಾಗಿ ನಡೆದಿದೆ. ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ. ಆದರೂ ಸಂಸ್ಥೆಗೆ ಸ್ವಂತ ಕಟ್ಟಡ ನಿರ್ಮಾಣವಾಗಬೇಕಾಗಿದೆ. ಸರ್ಕಾರದಿಂದ ಯಾವುದೇ ಅಪೇಕ್ಷಾ ನಿರೀಕ್ಷೆ ಮಾಡದೆ ಮುಂಬರುವ 20ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಗೆ ಜಾಗ ಖರೀದಿ ಮಾಡಿ ಭೂಮಿ ಪೂಜೆ ನೆರವೇರಿಸಬೇಕೆಂಬುದು ಎಲ್ಲರ ಆಶಯವಾಗಿದೆ. ಸುತ್ತೂರು ಶ್ರೀಗಳನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡಲಾಗುವುದು ಎಂದು ತಿಳಿಸಿದರು. ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 19ನೇ ವರ್ಷದ ವಾರ್ಷಿಕ ಮಹಾಸಭೆ ಮತ್ತು ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಾನವೀಯರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇವತ್ತು ಕಮಲಮ್ಮ ಗುರುಮಲ್ಲಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ವಿ. ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ತುಂಬ ಅದ್ಭುತವಾದ ಕಾರ್ಯಕ್ರಮ ನೆರವೇರಿದೆ. ಕಾರ್ಯಕ್ರಮಕ್ಕೆ ಸಹಕಾರ ಕ್ಷೇತ್ರದಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ನೂತನವಾಗಿ ಚುನಾಯಿತರಾದಂತಹ ಎನ್ ಸದಾನಂದರವರು, ಕೆ ಜಿ ಮಹೇಶ್ರವರು, ಎಸ್.ಎಂ. ಕೆಂಪಣ್ಣರವರು, ಅಗಿನವಾಡ ಚೆನ್ನಪ್ಪನವ್ರಿಗೆ, ಹಾಗೆಯೇ ಸಾಧಕರ ಕ್ಷೇತ್ರದಲ್ಲಿ ಶಿವಮಳ್ಳಿಯ ಕುಮಾರಿ ದಿವ್ಯಾ, ಡಿಗ್ರಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಸೆಕೆಂಡ್ PUC ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಸಮಾಜದ ಸದಸ್ಯರುಗಳ ಮಕ್ಕಳಿಗೆ ಭಾಳ ವಿಶೇಷವಾದ ಕಲ್ಪನೆ ಏನಂತ ಹೇಳಿದ್ರೆ, ಧರ್ಮದ ಜೊತೆಗೆ ಸಂಘಟನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಒಂದು ಸಲಹೆಯನ್ನು ಕೊಟ್ಟು ಕಳೆದ 3 ವರ್ಷಗಳ ಹಿಂದೆ ಏನು ಸಲಹೆ ಅಂತಂದರೆ, ನಾವು ಒಂದು ನಿರಂತರವನ್ನು ನೆನಪು ಕೊಟ್ಟರೆ ಅದು ಎಲ್ಲೋ ಒಂದು ಕಡೆ ಶೋಕೇಸ್ ಸೇರುತ್ತೆ. ಅದು ಆಗೋದು ಬೇಡ. ನಮ್ಮ ಸಮಾಜದ ಜೊತೆಗೆ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ, ಧರ್ಮದ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಬೆಳ್ಳಿ ಕರಡಿಯನ್ನು ಕೊಡೋಣ, ಅದಕ್ಕೊಂದು ಲಿಂಗವನ್ನು ಹಾಕಿ ಒಂದು ವಿಭೂತಿ ಗಟ್ಟಿಯನ್ನು ಕೊಟ್ಟು ರುದ್ರಾಕ್ಷಿಯನ್ನು ಕೊಟ್ಟು ಶಿವದಾರವನ್ನು ಕೊಡೋದು ಮುಖ್ಯವಾಗಿ ವಿಶೇಷ ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಆ ರೀತಿಯಾದ ಒಂದು ಕೊಡುಗೆಯನ್ನು ಕೊಟ್ಟು ಧರ್ಮದ ಜೊತೆ ಸಂಘಟನೆ ಆಗಬೇಕು, ಬಸವಣ್ಣನ ತತ್ವ ಸಿದ್ಧಾಂತವನ್ನು ನಾವು ಪ್ರಚಾರ ಪಡಿಸಬೇಕು ನಿಟ್ಟಿನಲ್ಲಿ ಆ ಯೋಜನೆ ಅಳವಡಿಸಿಕೊಂಡ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಎಲ್ಲ ಸಮಾಜದ ಬಂಧುಗಳು ಪೂರಕವಾಗಿ ನಮಗೆ ನೀವು ಮಾಡತಕ್ಕಂಥ ಕೆಲಸ ತುಂಬ ಅಚ್ಚುಕಟ್ಟಾಗಿದೆ, ವ್ಯವಸ್ಥಿತವಾಗಿ ಮಾಡಿದ್ದೀರಾ, ತುಂಬ ಖುಷಿಯಾಗಿದೆ. ಇದೇ ರೀತಿ ಇದು ಜಿಲ್ಲೆಯಲ್ಲಿ ವ್ಯಾಪಿಸಲಿ ಕಾರ್ಯಕ್ರಮ, ರಾಜ್ಯದಲ್ಲಿ ವ್ಯಾಪಿಸಲಿ ಇರ್ತಕ್ಕಂಥ ಅಭಿಪ್ರಾಯಗಳನ್ನು ಎಲ್ಲರೂ ಹೇಳಿದಾಗ ನಮಗೆ ಮನಸ್ಸು ತುಂಬಿ ಬರುತ್ತೆ. ಇಂಥ ಕಾರ್ಯಕ್ರಮ ಈ ರೀತಿ ಆಯ್ತಲ್ಲ, ತುಂಬ ಅಚ್ಚುಕಟ್ಟಾಗಿ ಆಯ್ತಲ್ಲ ಅಂತ ನಮಗೂ ಕೂಡ ತುಂಬ ಇದಾಗಿದೆ. ಇವತ್ತಿನ ಕಾರ್ಯಕ್ರಮದ ಚಿತ್ರಣ ಆದರೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಪದಾಧಿಕಾರಿಗಳೆಲ್ಲರ ವಿಶ್ವಾಸ ತೆಗೆದುಕೊಂಡು ನಾವು ಈಗಾಗಲೇ ಸಂಸ್ಥೆಗೆ ಒಂದು ಆಸ್ತಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಆದರೆ ಅಂತಿಮ ಹಂತಕ್ಕೆ ಬಂದು ಕನಕಗಿರಿ ಕನ್ನಡ ಸ್ವಾಮಿ ಮಠದ ಟ್ರಸ್ಟಿನವರು ನಮಗೆ ಜಾಗವನ್ನು ಕೊಡಲಿಕ್ಕೆ ಮುಂದೆ ಬಂದರು, ಫ್ರೀಯಾಗಿ 5 ಗುಂಟೆ ಜಾಗ. ಆದರೆ ತಾಂತ್ರಿಕ ದೋಷ. ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ SSLC ಮತ್ತು PUC ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಜೊತೆಗೆ ಸಮಾಜದಿಂದ ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆಯಾದ ಗಣ್ಯರಿಗೆ ಸನ್ಮಾನಿಸಲಾಯಿತು. ಕುಮಾರ್, CTV ನ್ಯೂಸ್, ನಂಜನಗೂಡು.